ಈ ಮುಗ್ಧ ಅಜ್ಜಿಯನ್ನು ಒಂದು ಸಾರಿ ನೋಡಿ. ಈ ವಯಸ್ಸಿನಲ್ಲೂ ಇವರ ಕೆಲಸ ನೂರಾರು ಜನರಿಗೆ ಪ್ರೇರಣೆಯನ್ನು ನೀಡುತ್ತದೆ. 40 ವರ್ಷಗಳಿಂದನೂ ಈ ಹೋಟೆಲ್ ಅನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹೆಸರೇ ಇಲ್ಲದ ಈ ಹೋಟೆಲ್ಗೆ ಹಸಿದು ಬಂದ ಜನ ಹೊಟ್ಟೆ ತುಂಬಾ ಊಟ ಮಾಡಿ ಪ್ರೀತಿಯಿಂದ ಮಂಜಣ್ಣನ ಹೋಟೆಲ್ ಎಂದು ಹೆಸರಿಟ್ಟಿದ್ದಾರೆ. ಮರದ ಮೇಜುಗಳು, ಸಣ್ಣ ಸೂರು, ಕಲ್ಲಿನ ಕಂಬಗಳು, ಸೌದೆ ಒಲೆ ಅಡುಗೆ ಒಂದು ವಿಭಿನ್ನ ಅನುಭವವನ್ನು ನನಗೆ ನೀಡಿತು. ಬಿಸಿ ಬಿಸಿ ರಾಗಿ ಮುದ್ದೆ, ಅನ್ನ ಸಾಂಬಾರ್, ಬಜ್ಜಿ, ಮಜ್ಜಿಗೆ ಎಲ್ಲದೂ ಕೂಡ ಸಿಗುತ್ತೆ. ಹಾಗೆ ಇದು ಶುದ್ಧ ಸಸ್ಯಾಹಾರಿ. ಸುಮಾರು 2 ತಲೆಮಾರುಗಳಿಂದ ಈ ಹೋಟೆಲ್ ನಡೆಸ್ತಾ ಬಂದಿರೋ ಇವರಿಗೆ ನಮ್ಮೆಲ್ಲರ ಪ್ರೀತಿ ಮೆಚ್ಚುಗೆ ಇರಲಿ. ಅಂದ್ರೆ ಅನ್ನಪೂರ್ಣೇಶ್ವರಿ ಚೌಟ್ರಿ ಇದ್ದಂಗೆ ಇರೋರು ಅಷ್ಟೇ ಎಲ್ಲ ಸ್ಟಾಫ್ಗಳು ಚೆನ್ನಾಗಿ ಸ್ಪಂದಿಸ್ತಾರೆ, ಮತ್ತೆಲ್ಲ ಕ್ಲೀನ್. ನೀವು ಮುದ್ದೆ ಮಾಡ್ತಿರೋದು ತೆಗಿದ್ದಾರೆ, ಬೋಂಡ ಹಾಕ್ತಿರೋದು ತೆಗಿದ್ದಾರೆ, ನೀವು ಅನ್ನ ಕೊಡ್ತಿರೋದು ತೆಗಿದ್ದಾರೆ. ಇನ್ನು ಸಾರಾಗಿ ಮಾತಾಡಿ